ಬೇರೆ ಮತ್ತೊಂದು ಆವರ್ತೆ ನಿಮ್ಮ ಮಾತುಗಳನ್ನು ತಿಳಿಸುವುದಕ್ಕೆ ನನಗೆ ಒಳ್ಳೆಯ ಅವಕಾಶವನ್ನು ನೀವು ಕಲ್ಪಿಸಿಕೊಟ್ಟಿರಿ ತಂದೆ. ಅದಕ್ಕಾಗಿ ನೀವು ವಂದನೆಗಳು, ಸ್ತೋತ್ರಗಳು ತಂದೆ. ಅಯ್ಯ, ನಿಮ್ಮ ಮಾತುಗಳನ್ನು ತಿಳಿಸುವಾಗ ನಿಮ್ಮ ಪರಿಶುದ್ಧಾತ್ಮನ ಸಹಾಯವನ್ನು ನನಗೆ ಅನುಗ್ರಹಿಸಿರಿ. ಹೇಳುವಂಥ ನನ್ನನ್ನು ನನ್ನ ಬಾಯಲ್ಲಿ ನೀವು ಮೊದಲಿಟ್ಟು ನನ್ನ ಬಾಯಿ ಮೂಲಕ ತನ್ನ ಮಕ್ಕಳಿಗೆ ನೀವೇ ಮಾತಾಡಿ, ಪ್ರತಿಯೊಬ್ಬರಿಗೆ ನೀವೇ ಮಾತಾಡಬೇಕಂತೇಳಿ ನಾನು ಪ್ರಾರ್ಥಿಸ್ತಂದೆ. ಅಯ್ಯ, ನಾನು ಹೇಳುವಾಗ ನಿಮ್ಮ ಪರಿಶುದ್ಧಾತ್ಮನ ಸಹಾಯದಿಂದ, ಒಳ್ಳೆಯ ಜ್ಞಾನದಿಂದ, ಒಳ್ಳೆಯ ತಲಂಪು ಜ್ಞಾಪಕ ಶಕ್ತಿಯನ್ನು ಕೊಟ್ಟು ಮಾತಾಡೋಕ್ಕೆ ಕೃಪೆ ತೋರಿಸ್ರಿ. ಕೇಳುವಂಥ ನನ್ನ ಮಕ್ಕಳು ಪ್ರಭಾ ಶ್ರದ್ಧೆಯಿಂದ ಕೇಳಿ ನಿಮ್ಮ ಮಾತುಗಳನ್ನು ಆಲೋಚನೆ ಮಾಡಿ ನಿಮ್ಮ ವಾಕ್ಯವನ್ನು ತಿಳಿದುಕೊಂಡು ನೀವಿರುವಂಥ ಮಹಾ ಪರಲೋಕವನ್ನು ಪಡೆದುಕೊಳ್ಳಬೇಕಂಥೇಳಿ ಈ ಚಿಕ್ಕ ಪ್ರಾರ್ಥನೆ ಮನವಿ ನಿಮ್ಮ ಪಾದ ಹತ್ರ ಇಡುತ್ತಾ, ಈ ಪ್ರಾರ್ಥನೆ ನಿಮ್ಮ ಮಗನು ನಮ್ಮ ರಕ್ಷಕನೂ ಆಗಿರುವ ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ನನ್ನ ಪರಲೋಕದ ತಂದೆ. ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ನನ್ನ ಹೃದಯಪೂರ್ವಕವಾದ ವಂದನೆಯನ್ನು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಅದೇ ರೀತಿಯಲ್ಲಿ ಬೈಬಲ್ ಪರಿಶೋಧನೆ ಯೂಟ್ಯೂಬ್ ಚಾನೆಲ್ ಮೂಲಕ ವೀಕ್ಷಿಸುವಂಥ ಎಲ್ಲ ನಮ್ಮ ಆತ್ಮೀಯ ವೀಕ್ಷಕರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸುವಂತನಾಗಿದ್ದೇನೆ ಪ್ರಿಯರೇ. ದೇವರ ಒಂದು ಮಹಾಕೃಪೆಯಿಂದ ಮತ್ತೊಂದು ಆವರ್ತೆ ತಂದೆಯ ದೇವರು ಆತನ ಮಾತನ್ನು ತಿಳಿಸುವುದಕ್ಕೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೆ ನಾನು ಎಷ್ಟೋ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಪ್ರಿಯರೇ. ಈ ದಿನ ನಾನು ಧ್ಯಾನ ಮಾಡಲಿಕ್ಕಿರ್ತಕ್ಕಂಥ ಒಂದು ಸಬ್ಜೆಕ್ಟು, ಒಂದು ಅಂಶ ಏನಂದರೆ, ಕೆಡುಕನಿಂದ ಹುಟ್ಟಿದ ಕಾಯೇನನಿಗೆ ತಂದೆ ಯಾರು? ಸೈತಾನ, ಆದಾಮ ಅಂತಕ್ಕಂಥ ಸಬ್ಜೆಕ್ಟು ಮಾತಾಡ್ತಿದ್ದಾನೆ ಪ್ರಿಯರೇ. ಮತ್ತೊಂದು ಸಾರಿ ಕೇಳಿ, ಕೆಡುಕನಿಂದ ಹುಟ್ಟಿದ್ದ ಕಾಯೇನನಿಗೆ ತಂದೆ ಯಾರು? ಸೈತಾನ, ಆದಾಮ ಅಂತಕ್ಕಂಥ ಸಬ್ಜೆಕ್ಟು ಮಾತಾಡ್ತಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ಕೇಳುವಂಥ ನೀವೆಲ್ಲರೂ ಕೂಡ ಜಾಗ್ರತೆಯಿಂದ ಕೇಳಿ ಅಲ್ಲಿರ್ತಕ್ಕಂಥ ಭಾವನೆಗಳನ್ನು ಆಲೋಚನೆ ಮಾಡಿ ಪ್ರಿಯರೇ. ಯಾಕಂದರೆ ನಿಜವಾಗಲೂ ಕಾಯೇನನಿಗೆ ತಂದೆ ಯಾರು? ಕಾಯೇನನಿಗೆ ತಂದೆ ಯಾರು? ಸೈತಾನ ಅಥವಾ ಆದಾಮ? ಆದಾಮನಿಂದ ಹುಟ್ಟಿದ್ದಾನ ಅಥವಾ ಸೈತಾನನಿಂದ ಹುಟ್ಟಿದ್ದಾನ? ಯಾಕಂದರೆ ಕಾಯೇನನಿಗೆ ಭೌತಿಕವಾದ, ಅಂದರೆ ಈ ಲೋಕಕ್ಕೆ ಸಂಬಂಧಪಟ್ಟಂಥ ತಂದೆ ಯಾರು? ಭೌತಿಕವಾದ ತಂದೆ. ಕಾಯೇನನಿಗೆ ಭೌತಿಕವಾದ ತಂದೆ ಯಾರು? ಆದಾಮನ ಅಥವಾ ಕೆಡುಕನ, ಸೈತಾನನ ಅಂಥೇಳಿ ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಯಾಕಂದರೆ ಈ ಸಮಾಜದಲ್ಲಿ, ಈ ಲೋಕದಲ್ಲಿ ಬದುಕುವಂಥ ಪ್ರತಿಯೊಬ್ಬ ಮನುಷ್ಯರಿಗೆ ಒಂದು ಭೌತಿಕವಾದಂಥ ಒಬ್ಬ ತಂದೆ ಇರ್ತಾರೆ ಪ್ರಿಯರಾದ ದೇವರ ಮಕ್ಕಳೇ. ಹಾಗಾಗಿ ಕಾಯೇನನಿಗೆ ಯಾರು ತಂದೆಯಾಗಿದ್ದಾರೆ? ಸೈತಾನನಾಗಿದ್ದಾನ ಅಥವಾ ಆದಾಮನಾಗಿದ್ದಾನ? ಯಾಕಂದರೆ ಈ ದಿನದಲ್ಲಿ ನಾನು ಇದ್ದೇನೆಂದರೆ ನನಗೆ ಭೌತಿಕವಾದಂಥ ಒಬ್ಬ ತಂದೆ ಇದ್ದಿದ್ದಾರೆ ಪ್ರಿಯರೇ. ನನಗೆ ಹೇಳ್ಕೊಳ್ಳೋದಕ್ಕೆ ಈ ಲೋಕದಲ್ಲಿ ಒಬ್ಬ ತಂದೆ ಇದ್ದಿದ್ದಾರೆ. ಆದರೆ ಭೂಮಿ ಹೆತ್ತಕ್ಕಂಥ ಸರ್ವ ಮಾನವರಿಗೆ ಹೆತ್ತಂಥ ತಂದೆ ಯಾರು ಅಂದರೆ ಪರಮಾತ್ಮನು. ನಮ್ಮನ್ನು ಹೆತ್ತಂಥ ತಂದೆ ದೇವರು. ಭೂಮಿ ಹೊತ್ತ ಸರ್ವ ಮಾನವರಿಗೆ ಯಾರು ತಂದೆ ಅಂದರೆ ದೇವರು. ಆದರೆ ಇಲ್ಲಿ ಕಾಯೇನನಿಗೆ ತಂದೆ, ಭೌತಿಕವಾದ ತಂದೆ ಯಾರು? ಆದಾಮನ ಅಥವಾ ಸೈತಾನನೆಂಬಂಥ ಒಂದು ಸಬ್ಜೆಕ್ಟು, ಒಂದು ಅಂಶ ಮಾತಾಡ್ತಿದ್ದಾನೆ ಪ್ರಿಯರೇ. ಕೇಳುವಂಥ ನೀವೆಲ್ಲರೂ ಕೂಡ ಜಾಗ್ರತೆಯಿಂದ ಕೇಳಿ. ಯಾಕಂದರೆ ನಾವು ಬೈಬಲ್ ಚೆನ್ನಾಗಿ ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯರೇ. ಯಾಕಂದರೆ ಯೋಹಾನನ ಬರೆದ ಮೊದಲನೇ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 12ನೇ ವಚನವನ್ನು ಒಂದು ಸಾರಿ ಸತ್ಯವೇದ ಗ್ರಂಥವನ್ನು ತೆಗೆದು ಆಲೋಚನೆ ಮಾಡಿ ತಿಳಿದುಕೊಳ್ಳೋಣ ಪ್ರಿಯರೇ. ಅದಕ್ಕೆ ಕೇಳುವಂಥ ನೀವೆಲ್ಲರೂ ಕೂಡ ಜಾಗ್ರತೆಯಿಂದ ಕೇಳಿ. ಸತ್ಯವೇದದಲ್ಲಿ ಏನೈತೆ ಬರೆಯಲ್ಪಟ್ಟಿದೆಯೋ ಆ ವಚನ ನೀವು ಕೂಡ ತೆಗೆದು ಆಲೋಚನೆ ಮಾಡಿ ಪರಿಶೋಧನೆ ಮಾಡಿ ಪ್ರಿಯರೇ. ಯಾಕಂದರೆ ನಾವೆಲ್ಲರೂ ಸೇರಿ ದೇವರ ವಾಕ್ಯವನ್ನು ಕಲಿತುಕೊಳ್ಳಬೇಕು. ಯಾಕಂದರೆ ಭೂಮಿ ಸರ್ವಮಾನವರು ದೇವರ ಮಕ್ಕಳಾಗಿರುವಾಗ, ದೇವರಿಂದ ಈ ಲೋಕಕ್ಕೆ ಬಂದಿರುವಾಗ, ತಿರುಗಿ ಈ ಲೋಕದ ಯಾತ್ರೆಯನ್ನು ಮುಗಿಸಿಕೊಂಡು ತಿರುಗಿ ನಮ್ಮ ಹೆತ್ತಂಥ ತಂದೆಯಾಗಿರ್ತಕ್ಕಂಥ ದೇವರ ಬಳಿಗೆ ಸೇರಿಕೊಳ್ಬೇಕಂದರೆ ಈ ಲೋಕದಲ್ಲಿ ಬದುಕಿರುವಾಗ ದೇವರ ಮಾರ್ಗವನ್ನು ಸರಿಯಾದ ರೀತಿ ತಿಳ್ಕೊಂಡು ಆ ಮಾರ್ಗದಲ್ಲಿ ನಡೆದಾಗ
ಆ ತಂದೆ ದೇವರ ಬಳಿಗೆ ಹೋಗೋದಕ್ಕೆ ನಮಗೆ ಅವಕಾಶ ಇರ್ತದೆ ಪ್ರಿಯರೇ. ಒಂದ್ಸರಿ ನೋಡಿ, ಯೋಹಾನನ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ ಒಂದ್ಸರಿ ನೋಡಿ. ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ್ದ ಕಾಯೇನನಂತೆ ನಾವು ಇರಬಾರದು ಎಂಬುದಾಗಿ ದೇವರ ವಾಕ್ಯವು ಬರೆಯಲ್ಪಟ್ಟಿದೆ ಪ್ರಿಯರೇ. ಅಪೊಸ್ತಲನಾಗಿರ್ತಕ್ಕಂಥ ಯೋಹಾನರ ಮೂಲಕ ದೇವರು ಬರೆಸಿದರು ಪ್ರಿಯ. ಏನು ಬರೆಸಿದಂದರೆ, ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯೇನನಂತೆ ನಾವು ಇರಬಾರದು ಅಂಥೇಳಿ ದೇವರು ಬರೆಸಿದರು ಪ್ರಿಯರೇ. ಅಂದರೆ ನಿಜವಾಗಲೂ ಕಾಯೇನನು ಹುಟ್ಟಿದ್ದು ಕೆಡುಕನಿಂದ. ಕೆಡುಕನಂದರೆ ಯಾರು? ಕೆಡುಕನಂದರೆ ಸೈತಾನನು. ಅಂದರೆ ಆ ಕಾಯೇನನು ಸೈತಾನನಿಂದ ಹುಟ್ಟಿದವನ, ಆದಾಮನಿಂದ ಹುಟ್ಟಿದವನ? ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಯಾಕಂದರೆ ಈ ಸಂದರ್ಭವನ್ನು ನೋಡುವಾಗ ಇಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ಕೆಡುಕನಿಂದ ಹುಟ್ಟಿದ್ದ ಕಾಯೇನು ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಕೆಡುಕನಿಂದ ಹುಟ್ಟಿದ್ದಾನೆ ಅಂದಾಗ ಅವನು ನಿಜವಾಗಲೂ ಕೆಡುಕನಿಂದ ಹುಟ್ಟಿದ್ದಾನ ಅಥವಾ ಆದಾಮನಿಂದ ಹುಟ್ಟಿದ್ದಾನ? ಕೆಡುಕನಿಂದ ಹುಟ್ಟಿದ್ದಾನ, ಆದಾಮನಿಂದ ಹುಟ್ಟಿದ್ದಾನ ಅಂತಕ್ಕಂಥ ಆ ವಾಕ್ಯವನ್ನು ನಾವು ಚೆನ್ನಾಗಿ ಪರಿಶೋಧನೆ ಮಾಡುವಾಗ, ಅಲ್ಲಿ ನಾವು ಚೆನ್ನಾಗಿ ಬೈಬಲನ್ನು ಪರಿಶೋಧನೆ ಮಾಡಿ ಓದುವಾಗ ಅಲ್ಲಿ ಇರ್ತಕ್ಕಂಥ ಭಾವನೆ ಏನು, ದೇವರು ಯಾಕೆ ಈ ರೀತಿಯಲ್ಲಿ ಬರೆಸಿದ್ದಾರೆ, ಅಲ್ಲಿರ್ತಕ್ಕಂಥ ಕಾರಣ ಏನು, ಸಂದರ್ಭಗಳೇನು, ಯಾಕೆ ದೇವರು ಆ ರೀತಿ ಬರೆಸಿದ್ದಾರೆ. ಕಾಯೇನನು ನಿಜಕ್ಕೂ ಒಂದು ಸೈತಾನನಿಗೆ ಹುಟ್ಟಿದ್ದಾನ ಅಂಥೇಳಿ ನಾವು ಚೆನ್ನಾಗಿ ನೋಡುವಾಗ, ಚೆನ್ನಾಗಿ ನಾವು ಬೈಬಲನ್ನು ಪರಿಶೋಧನೆ ಮಾಡುವಾಗ ಅಲ್ಲಿರ್ತಕ್ಕಂಥ ಭಾವನೆ, ಅಲ್ಲಿರ್ತಕ್ಕಂಥ ಒಂದು ಮರ್ಮ, ಅಲ್ಲಿ ಗೂಢಾರ್ಥಕ್ಕಂಥ ಏನು ಹೇಳಿದ್ದಾರೆ ದೇವರು, ಯಾವ ವಿಷಯದಲ್ಲಿ ಹೇಳಿದ್ದಾರೆ, ಸೈತಾನನಿಗೆ ಹುಟ್ಟಿರ್ತಕ್ಕಂಥ ಕಾಯೇನಂತೆ ಬರೆಸಿದಂದರೆ ಯಾವ ವಿಷಯಕ್ಕಾಗಿ ಬರೆಸಿದ್ದಾರೆ ಆ ರೀತಿಗೆ ಅಂಥೇಳಿ ನಾವು ಪರಿಶೋಧನೆ ಮಾಡಿ ಸತ್ಯವೇದ ಗ್ರಂಥದಲ್ಲಿರ್ತಕ್ಕಂಥ ವಚನಗಳನ್ನು ನಾವು ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಯಾಕಂದರೆ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ ಪ್ರಿಯರಾದ ದೇವರ ಮಗ. ಏನು ಪ್ರಶ್ನೆ ಅಂದರೆ, ಕೆಡುಕನಿಂದ ಹುಟ್ಟಿದ್ದ ಕಾಯೇನನು, ಕೆಡುಕನಿಂದ ಹುಟ್ಟಿದ್ದ ಕಾಯೇನನು ಸೈತಾನದಿಂದ ಹುಟ್ಟಿದ ಕಾಯೇನು ಅಂದಾಗ ಅಲ್ಲಿ ಪ್ರಶ್ನೆ ಬರ್ತದೆ ಪ್ರಿಯರೇ. ಪ್ರಶ್ನೆ ಮಾರ್ಕ್ ಇದೆ. ನಾನು ಕೂಡ ಪ್ರಶ್ನೆ ಮಾರ್ಕ್ ಹಾಕಿದ್ದೇನಲ್ಲ ರೀ. ಅಂದರೆ ಆ ಕಾಯೇನನ ತಂದೆ ಯಾರು ಅಂತ ಕ್ವಶನ್ ಮಾರ್ಕ್ ಹಾಕಿದ್ದಿಲ್ಲ, ಸೈತಾನ ಅಥವಾ ಆದಾಮ ಅಂತ ಕ್ವಶನ್ ಹಾಕಿದಲ್ಲ. ಆ ಕ್ವಶನ್ ಅಂದರೆ ಸತ್ಯವೇದ ಗ್ರಂಥದಲ್ಲಿ ಯಾವುದೋ ಒಂದು ಕಡೆಯಲ್ಲಿ ಪ್ರಶ್ನೆ ಬಂದಿದೆ ಅಂದರೆ ಅದು ಪ್ರಶ್ನೆಗೆ ನಾವು ಉತ್ತರ ಹುಡುಕಬೇಕು, ಸತ್ಯವೇದ ಗ್ರಂಥದಲ್ಲಿ ಹುಡುಕಬೇಕಾಗಿದೆ ಪ್ರಿಯರೇ. ನಮಗೆ ಪ್ರಶ್ನೆ ಬಂದರೆ ಪ್ರಶ್ನೆಗೆ ಉತ್ತರ ಸತ್ಯವೇದ ಗ್ರಂಥದಲ್ಲಿ ಹುಡುಕಬೇಕು. ಕಥೆಗಳನ್ನು ಹೇಳಬಾರ್ದು, ಕಲ್ಪಿತವಾದಂಥ ಕಥೆಗಳು, ಸ್ವಂತ ಆಲೋಚನೆಗಳಿಂದ, ಸ್ವಂತ ಅಭಿಪ್ರಾಯಗಳಿಂದ ಕಥೆಗಳನ್ನು ಹೇಳಕೂಡದು. ದೇವರ ವಾಕ್ಯದಲ್ಲಿ ಇರ್ತಕ್ಕಂಥ ಪ್ರಶ್ನೆಗೆ ಬೈಬಲೇ ಉತ್ತರ ಕೊಡಬೇಕು. ಆ ರೀತಿಯಲ್ಲಿ ನಾವು ಚೆನ್ನಾಗಿ ಬೈಬಲ್ ಪರಿಶೋಧನೆ ಮಾಡಿ ನೋಡುವಾಗ ಕೆಡುಕನಿಂದ ಹುಟ್ಟಿದ್ದ ಕಾಯೇನನು ಅಂದರೆ ಯಾವ ರೀತಿಯಲ್ಲಿ ಹುಟ್ಟಿದ್ದಾನೆ, ಯಾವ ವಿಷಯದಲ್ಲಿ ಹುಟ್ಟಿದ್ದಾನೆ, ಹೇಗೆ ಹುಟ್ಟಿದ್ದಾನೆ, ಯಾಕೆ ಆ ರೀತಿ ಬರೆಯಲ್ಪಟ್ಟಿದೆ ಅಂಥೇಳಿ ಗೊತ್ತಾಗ್ತದೆ ಪ್ರಿಯ. ಯಾಕಂದರೆ ಯೇಸು ಕ್ರಿಸ್ತರು ಕೂಡ ಮೊದಲನೇ ಶತಮಾನದಲ್ಲಿ ಯಹೂದ್ಯರೊಟ್ಟಿಗೆ ಒಂದು ಸಂಭಾಷಣೆ ಮಾಡುವಾಗ, ಯಹೂದ್ಯರೊಟ್ಟಿಗೆ ವಾಕ್ಯಗಳನ್ನು ಸಾರುವಾಗ, ಬೋಧನೆಯನ್ನು ಮಾಡುವಾಗ ಯಹೂದ್ಯರೊಟ್ಟಿಗೆ ಯೇಸು ಕ್ರಿಸ್ತಂದು ಸುವಾರ್ತೆ ನಡೀತಾ ಇರ್ತದೆ ಪ್ರಿಯರಾದ ದೇವರ ಮಕ್ಕಳು. ಅಂಥ ಸಮಯದಲ್ಲಿ ಆ ಯಹೂದ್ಯರ ಮಧ್ಯದಲ್ಲಿ ಮತ್ತು ಯೇಸು ಕ್ರಿಸ್ತರಲ್ಲಿ ಏನು ನಡೀತಾ ಇರ್ತದೆ, ಅವರಿಬ್ಬರ ಮಧ್ಯೆ ಡಿಸ್ಕಸ್ ಏನು ನಡೀತಾ ಇರ್ತದೆ ಅಂತೇಳಿ ಒಂದು ಸಾರಿ ನಾವು ಬೈಬಲ್ ತೆಗೆದು ಸತ್ಯವೇದ ಗ್ರಂಥ ತೆಗೆದು ನೋಡುವಾಗ ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 31ನೇ ವಚನ ನಾವು ಆಲೋಚನೆ ಮಾಡೋಣ. ಯಾಕಂದರೆ ಇಲ್ಲಿ ಯೇಸು ಕ್ರಿಸ್ತರು ಒಂದು ಯಹೂದ್ಯರೊಟ್ಟಿಗೆ ಆತನು ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ ಪ್ರಿಯ, ವಾಕ್ಯಗಳನ್ನು ಪ್ರಕಟಿಸ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಯಹೂದ್ಯರು ಆತಗೆ ಕೆಲವೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಯೇಸು ಕ್ರಿಸ್ತರು ಕೆಲವೊಂದು ಉತ್ತರ ಕೊಡ್ತಾ ಇದ್ದಾರೆ. ಅಲ್ಲಿ ನೋಡುವಾಗ ಸುಮಾರು ಒಂದು 31ನೇ ವಚನದಿಂದ ಸುಮಾರು ಒಂದು 44ನೇ ವಚನ ತಗೊಂಡು ಚೆನ್ನಾಗಿ ಅಲ್ಲಿರ್ತಕ್ಕಂಥ ವಾಕ್ಯವನ್ನು ಪರಿಶೋಧನೆ ಮಾಡಿ ಚೆನ್ನಾಗಿ ಓದುವಾಗ ಅಲ್ಲಿ ಕ್ಲುಪ್ತವಾಗಿ ದೇವರು ಏನು ಎಂಬಂಥ ವಿಷಯವನ್ನು ನಮಗೆ ಗೊತ್ತಾಗ್ತದೆ ಪ್ರಿಯರಾದ ದೇವರ ಮಕ್ಕಳು. ಒಂದ್ಸರಿ ನೋಡಿ, ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 31ನೇ ವಚನ ಓದಿಕೊಳ್ಳೋಣ. ಆಗ ಯೇಸು ತನ್ನನ್ನು ನಂಬಿದ್ದ ಯಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾಗಿದ್ದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು
ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು. ಯೇಸು ಪ್ರಭು ಯಾರೊಟ್ಟಿಗೆ ಮಾತಾಡ್ತಿದ್ದಾರೆ ಅಂದರೆ ಯಹೂದ್ಯರೊಟ್ಟಿಗೆ. ಈ ಯಹೂದ್ಯರು ಯಾರು ಅಂದರೆ ಆಲೋಚನೆ ಮಾಡುವಾಗ ಯಹೂದ್ಯರು ಯಾರು ಅಂದರೆ ಹಿಂದುಗಡೆ ಅಂದರೆ ಯಹೂದ್ಯರು ಯಾರು ಅಂತ ನೋಡುವಾಗ ಯಾಕೋಬನ ಒಂದು ಸಂತಾನದವರು, ಯಾಕೋಬನಿಂದ ಹುಟ್ಟಿದಂಥ ಮಕ್ಕಳು ಪ್ರಿಯರಾದ ದೇವರ ಮಕ್ಕಳು. ಯಾಕಂದರೆ ಅಬ್ರಾಹ್ಮನಿದ್ದು ನೋಡಿ ನೀತಿವಂತನಾಗಿರ್ತಂದ್ರೆ ಅಬ್ರಾಹ್ಮನ ಮಗ ಈಸಾಕನ ಮಗ ಯಾಕೋಬನಿಂದ ಹುಟ್ಟಿರ್ತಕ್ಕಂಥ 12 ಗೋತ್ರದವರಿಗೆ, ಅದರಲ್ಲಿ ಕೆಲವೊಂದು ಗೋತ್ರಕ್ಕೆ ಯಹೂದ ಗೋತ್ರ ಕರೆದಿದ್ದರು ಪ್ರಿಯರೇ. ಆ ಯಹೂದ ಗೋತ್ರದಲ್ಲಿರ್ತಕ್ಕಂಥ ಯಹೂದ್ಯರಿಗೆ ಯೇಸು ಪ್ರಭು ವಾಕ್ಯವನ್ನು ಸಾರುವಾಗ ಏನು ಹೇಳ್ತದಂದರೆ, ನೀವು ನನ್ನ ವಾಕ್ಯಗಳು ಕೈಗೊಂಡು ನಡೆದರೆ, ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವೇನಾಗ್ತೀರಿ? ನನ್ನ ಶಿಷ್ಯರಾಗ್ತೀರಿ. ನನ್ನ ಶಿಷ್ಯರಾಗ್ತೀರಿ. ಆವಾಗ ನಿಮಗೆ ಸತ್ಯ ಗೊತ್ತಾಗುವುದು, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಅಂತೇಳಿ ಯೇಸು ಪ್ರಭು ಹೇಳುವಾಗ ಯಹೂದ್ಯರು ಏನು ಹೇಳ್ತಿದ್ದಾರೆ ನೋಡಿ ಕೆಳಗಡೆ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡು ಅಂತ ಹೇಳಿದಾಗ ಯಹೂದ್ಯರು ಏನು ಹೇಳ್ತಿದ್ದಾರೆ ಅಂದರೆ, ನಾವು ಅಬ್ರಹಾಮನ ಸಂತಾನದವರು, ನಾವು ಯಾರಿಗೂ ಎಂದು ದಾಸರಾಗಿಲ್ಲ, ನಿಮಗೆ ಬಿಡುಗಡೆ ಆಗುವುದು ಎಂದು ನೀನು ಹೇಳುವುದು ಹೇಗೆ ಯೇಸು ಕ್ರಿಸ್ತನೇ ಅಂತ ಕೇಳ್ತದೆ ಪ್ರೀತಿ. ಅಂದರೆ ನೀವು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತಾ ಅಂದಾಗ ನಾವು ಯಾರಿಗೂ ಎಂದೂ ದಾಸರಾಗಿಲ್ಲ ಅಂಥದ್ರಲ್ಲಿ ನೀನು ಬಿಡುಗಡೆ ಆಗ್ತದೆ, ನಿಮಗೆ ಬಿಡುಗಡೆ ಆಗ್ತದೆ ಅಂಥೇಳಿ ನೀನು ಹಾಗೆ ಹೇಳ್ತೀವಿ ಯೇಸು ಕ್ರಿಸ್ತ ಅಂತೇಳಿ ಯೇಸು ಕ್ರಿಸ್ತನಿಗೆ ಪ್ರಶ್ನೆ ಮಾಡ್ತಿದ್ದಾರೆ ಪ್ರಿಯರಾದ ದೇವರು. ಯಾರಂದರೆ ಯಹೂದ್ಯರು ಅಂದರೆ ಯೇಸು ಕ್ರಿಸ್ತರು ಯಾವ ವಿಷಯದಲ್ಲಿ ಮಾತಾಡ್ತಿದ್ದಾರೆ ಅಂದರೆ, ನೀವು ಪಾಪ ಅಂತಕ್ಕಂಥ ಬಂಧನದಲ್ಲಿದ್ದೀರಿ, ನೀವು ಪಾಪಕ್ಕೆ ದಾಸರಾಗಿದ್ದೀರಿ, ನೀವು ಪಾಪದಲ್ಲಿ ನಿಮ್ಮ ಜೀವಿತ ಇದೆ. ಆ ಪಾಪದಲ್ಲಿರುವಾಗ ನನ್ನ ಮಾತುಗಳು, ನನ್ನ ವಾಕ್ಯವನ್ನು ಕೇಳಿದಾಗ ನಿಮಗೆ ಸತ್ಯ ಗೊತ್ತಾಗುತ್ತದೆ. ಸತ್ಯ ಗೊತ್ತಾದಾಗ ಸತ್ಯ ನಿಮಗೆ ಸ್ವತಂತ್ರ ಮಾಡ್ತಾ ಅಂತೇಳಿ ಯೇಸು ಪ್ರಿಯ ಹೇಳಿದಾಗ ನಾವು ಯಾರಿಗೂ ದಾಸರಾಗಿಲ್ಲ ಅಂತ ಹೇಳಿದ್ರು ಪ್ರಿಯರವರು. ಅಂದರೆ ನಿಜವಾಗಲೂ ಇವರು ದಾಸರಾಗಿದ್ದಾರೆ ನೋಡುವಾಗ ಅವರು ಪಾಪಕ್ಕೆ ದಾಸರಾಗಿದ್ದಾರೆ ಅಂತೇಳಿ ಯೇಸು ಕ್ರಿಸ್ತರ ಕೆಳಗಡೆ ಹೇಳ್ತಾರೆ ನೋಡಿ. ಕೆಳಗಡೆ ಹೇಳ್ತಾರೆ ನೋಡಿ 34ನೇ ವಚನ, ನಿಮಗೆ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ಯಾರು ಹೇಳುವಂತ ಬಂದರೆ ಪಾಪ ಮಾಡುವಂಥ ಪ್ರತಿಯೊಬ್ಬರು ಪಾಪಕ್ಕೆ ಏನಾಗಿದಂತೆ ದಾಸರಾಗಿದ್ದಾರೆ. ಅಂದರೆ ಇಲ್ಲಿ ಇರ್ತಕ್ಕಂಥ ಯಹೂದ್ಯರ ಕುರಿತು ಉದ್ದೇಶಿಸಿ ಮಾತಾಡ್ತಾರೆ ಪ್ರಿಯರಾದ. ಅಂದರೆ ಯಹೂದ್ಯರು ಎಲ್ಲಿದ್ದಾರೆ ಅಂದರೆ ಪಾಪದ ಬಂಧನದಿದ್ದಾರೆ. ಅದಕ್ಕೆ ನೀವು ನನ್ನ ವಾಕ್ಯಗಳನ್ನು ಕೇಳ್ರಿ, ನಿಮಗೆ ಸತ್ಯ ಗೊತ್ತಾಗ್ತದ, ಸತ್ಯ ನಿಮಗೆ ಬಿಡುಗಡೆ ಮಾಡ್ತದ ಅಂದಾಗ ನಾವು ಯಾರಿಗೂ ದಾಸರಲ್ಲ ಅಂಥೇಳಿ ಎದೆ ಕೊಚ್ಕೋತಿದ್ರು ಪ್ರಿಯ. ಯಾಕಂದರೆ ನಾವು ಯಾರ ಸಂತಾನದವರು? ಅಬ್ರಹಾಮನ ಸಂತಾನದವರು. ಒಂದು ಗರ್ವ, ಒಂದು ಅಹಂಕಾರ ಯಾರಲ್ಲಿ? ಯಹೂದ್ಯರಲ್ಲಿ ಒಂದು ಗರ್ವ. ಏನು ಗರ್ವ ಅಂದರೆ ನಾವು ನಮ್ಮ ಮೂಲ ಪಿತ್ತನಾಗಿರ್ತಕ್ಕಂಥ ಅಬ್ರಹಾಮನ ಮಕ್ಕಳು, ನಾವು ಅಬ್ರಹಾಮನ ವಂಶದವರು, ನಾವು ಅಬ್ರಹಾಮನ ಸಂತಾನದವರು ಅಂತೇಳಿ ಗರ್ವದಿಂದ ಇದ್ದಿದ್ದಾರೆ ಪ್ರಿಯರು. ಯಾರು? ಯಹೂದ್ಯರು. ನಾವು ಯಾರ ಮಕ್ಕಳು? ನೀತಿವಂತನಾಗಿರ್ತಕ್ಕಂಥ ಅಬ್ರಹಾಮನ ಸಂತತಿಗಳು, ನಾವು ಅಬ್ರಹಾಮನ ವಂಶದವರು. ನಾವು ಯಾರಿಗೂ ನಾವು ದಾಸರಾಗಿಲ್ಲ, ನಾವು ಅಬ್ರಹಾಮನ ಮಕ್ಕಳು ನಾವು ಅಂಥೇಳಿ ಗರ್ವದಿಂದ ಹೇಳ್ತಿದ್ದಾರೆ ಪ್ರಿಯರಾದ ದೇವರ ಮಕ್ಕಳೇ. ಆದರೆ ಯೇಸು ಕ್ರಿಸ್ತ ಹೇಳ್ತಿದ್ದಾರೆ ನೋಡಿ ಒಂದು ಸಾರಿ, ಇದೇ 8ನೇ ಯೋಹಾನ ಸುವಾರ್ತೆಯಲ್ಲಿ 8ನೇ ಅಧ್ಯಾಯ 37 ಒಂದು ಸಾರಿ ನೋಡಿ. 37ನೇ ವಚನ ಏನು ಬರೆಯಲ್ಪಟ್ಟಿದೆ ಅಂದರೆ, ನೀವು ಅಬ್ರಹಾಮನ ಸಂತಾನದವರು ನಿಜ. ಇಲ್ಲಿ ಚೆನ್ನಾಗಿ ಆಲೋಚನೆ ಮಾಡಬೇಕು ಪ್ರಿಯರಾದ ದೇವರ ಮಕ್ಕಳೇ. ಅಲ್ಲಿ ಏನು ಹೇಳ್ತಿದ್ರೆ ಯಹೂದ್ಯರು ಅಂದರೆ, ನಾವು ಅಬ್ರಹಾಮನ ವಂಶದವರು, ಅಬ್ರಹಾಮನ ಸಂತಾನದವರು, ನಾವು ಅಬ್ರಹಾಮನ ಮಕ್ಕಳು ಅಂತ ಹೇಳಿದಾಗ ಹೌದು, ನಿಜನೇ, ನೀವು ಹೇಳುವಂಥ ಸತ್ಯನೇ. ನೀವು ರಕ್ತ ಸಂಬಂಧದಿಂದ ನೋಡುವಾಗ ಅಬ್ರಹಾಮನ ವಂಶದಿಂದ ಬರ್ತಕ್ಕಂಥ ಜನಾಂಗದವರು, ನೀವು ಅಬ್ರಹಾಮನ ಸಂತಾನದವರೇ, ನೀವು ಅಬ್ರಹಾಮನ ಮಕ್ಕಳೇ, ನಿಜ, ಸತ್ಯನೇ. ನೀವು ಹೇಳುವಂಥ ಮಾತಿನ ತಪ್ಪಿಲ್ಲ. ಯಾಕಂದರೆ ನೀವು ಅಬ್ರಹಾಮನ ಸಂತಾನದವರೇ, ನಿಜ. ನೀವು ಅಬ್ರಹಾಮನಿಂದ ಒಂದು ರಕ್ತದಿಂದ ಬಂದಂಥವರೇ. ಒಂದು ವಂಶದ ಕ್ರಮಗಳು ನೋಡುವಾಗ ನೀವು ಅಬ್ರಹಾಮನ ಸಂತಾನದವರೇ, ಅಬ್ರಹಾಮನಿಂದ ಬಂದಂಥ ಮಕ್ಕಳೇ ಅಂಥೇಳಿ ಯೇಸು ಕ್ರಿಸ್ತ ಕೂಡ ಒಪ್ಪಿಕೊಳ್ತಾರೆ ಪ್ರಿಯರಾದ ದೇವ್ರ ಮಕ್ಕಳೇ. ಆದರೆ ಕೆಳಗಡೆ ಹೇಳುವಂಥ ಮಾತೇನಂದ್ರೆ ಕೂಡ ಏನಂದರೆ ಸರಿ ನೋಡಿ, ನೀವು ಅಬ್ರಹಾಮನ ಸಂತಾನದವರು ನಿಜ, ಆದರೂ ನನ್ನ ವಾಕ್ಯವು ನಿಮ್ಮಲ್ಲಿ ಸಾಗದೇ ಇರುವುದಕ್ಕೆ ಕಾರಣ, ನನ್ನನ್ನು ಕೊಲ್ಲುವುದಕ್ಕೆ ನೋಡುತ್ತೀರಿ. ನಾನು ತಂದೆಯ ಬಳಿಯಲ್ಲಿ ನೋಡಿದ್ದನ್ನು ಹೇಳುತ್ತೇನೆ, ನೀವು ತಂದೆಯಿಂದ ಕೇಳಿದ್ದನ್ನು ಮಾಡಿರಿ ಅಂದನು.
ಅದಕ್ಕೆ ಅವರು ನಮ್ಮ ತಂದೆ ಅಬ್ರಹಾಮನೇ, ನಮ್ಮ ತಂದೆ ಅಬ್ರಹಾಮನೇ ಅಂದಾಗ ಯೇಸು ಅವರಿಗೆ ಮತ್ತೇನು ಹೇಳ್ತಾರೆ ಅಂದರೆ, ನಮಗೇನು ಯಾರ ತಂದೆ ಅಂತ? ಅಬ್ರಹಾಮನ ತಂದೆ. ಯೇಸು ಪ್ರಿಯ ಹೇಳ್ತಾರೆ, ನನ್ನ ತಂದೆ ಏನಿದ್ದಾರೋ, ನನ್ನ ತಂದೆಯಲ್ಲಿ ಏನದು ನೋಡಿದ್ದನು, ಏನದು ಕೇಳಿದನು, ಅದನ್ನೇ ನಿಮಗೆ ಹೇಳ್ತಾ ಇದ್ದೇನೆ. ನೀವು ತಂದೆಯಿಂದ ಕೇಳಿದನ್ನೇ ನೀವು ನಂಬಿರಿ, ಕೇಳಿರಿ ಅಂತ ಹೇಳ್ತಿದ್ದಾರೆ ಯೇಸು ಪ್ರಭು. ನಾನು ತಂದೆಯ ಬಳಿಯಲ್ಲಿ ನೋಡಿದ್ದನ್ನೇ ಹೇಳುತ್ತೇನೆ, ನೀವು ತಂದೆಯಿಂದ ಕೇಳಿದನ್ನು ಮಾಡಿರಿ ಅಂದನು. ಏನು ತಂದೆಯಿಂದ ಕೇಳ್ತಿದ್ದೀರೋ ಅದನ್ನೇ ಮಾಡಿರಿ ಅಂದಾಗ ನಾವು ಏನು ಹೇಳ್ಕೊತಾರೆ, ನಮಗೆ ತಂದೆ ಬೇರೆ ಯಾರೂ ಇಲ್ಲ, ನಮಗೆ ತಂದೆ ಅಬ್ರಹಾಮನೇ, ನಮಗೆ ಅಬ್ರಹಾಮನೇ ಅಂತ ಹೇಳ್ತಿದ್ರು ಪ್ರಿಯರ ದೇವ್ರ ಮಕ್ಕಳೇ. ಅಂದರೆ ನಾವು ಇಲ್ಲಿ ಯಾಕೆ ಈ ವಿಷಯ ಮಾತಾಡ್ತಾ ಇದ್ದೆವು, ಈ ವಿಷಯನ ಯಾಕೆ ಪರಿಶೋಧನೆ ಮಾಡ್ತೇವೆ ಅಂದರೆ, ಅಲ್ಲಿ ಯೋಹಾನ ಬರೆದ ಮೊದಲನೇ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 12ನೇ ವಚನ ನೋಡ್ತಾ ಇದ್ದೇವಲ್ಲ, ಕೆಡುಕಿನಿಂದ ಹುಟ್ಟಿದ್ದ ಕಾಯೇನು ಅಂತೇಳಿ ನೋಡ್ತಿಲ್ಲ. ಆ ವಚನ ನಮಗೆ ಅರ್ಥ ಆಗಬೇಕಂದ್ರೆ, ಅಲ್ಲಿರ್ತಕ್ಕಂಥ ಪ್ರಶ್ನೆ ನಮ್ಗೆ ಅರ್ಥ ಆಗಬೇಕಂದ್ರೆ ಈ ವಚನ ನಾವು ಪರಿಶೋಧನೆ ಮಾಡಿದಾಗ ವಚನನೇ ಆನ್ಸರ್ ಕೊಡ್ತದೆ ಪ್ರಿಯರಾದ ದೇವ್ರ ಮಕ್ಕಳೇ. ಯಾಕಂದರೆ ಕೆಡುಕನಿಂದ ಹುಟ್ಟಿದ್ದ ಕಾಯೇನು ಅಂತೇಳಿ ಇರುವಂಥ ಮಾತು ಯಾವ ರೀತಿಯಲ್ಲಿ ಹುಟ್ಟಿದ್ದಾನೆ? ಈ ಕೆಡುಕನಿಂದ ಅವನಿಗೆ ಸೈತಾನನ ತಂದೆ ಆಗಿದ್ದಾನ ಅಥವಾ ಆದಾಮನ ತಂದೆ ಆಗಿದ್ದಾನ ಅಂತೇಳಿ ನೋಡುವಾಗ ಗೊತ್ತಾಗ್ತದೆ ಈ ವಚನಗಳು ನೋಡುವಾಗ. ಯಾಕಂದರೆ ಯಹೂದ್ಯರು ಯಾರ ವಂಶದವರು, ಯಾರ ಸಂತಾನ ಅಂದರೆ ಅಬ್ರಹಾಮನ ಸಂತಾನದವರು, ನಿಜ ಸತ್ಯ. ಯಾಕಂದರೆ ಅಬ್ರಹಾಮನ ರಕ್ತದಿಂದಲೇ ಬಂದಂಥ ವ್ಯಕ್ತಿಗಳು ಯಹೂದ್ಯರು. ಆದರೆ ಯೇಸು ಪ್ರಭು ಏನು ಹೇಳ್ತಿದ್ದಾರೆ ಒಂದು ಸರಿ ನೋಡುವಾಗ, ಆಲೋಚನೆ ಮಾಡುವಾಗ ಅಲ್ಲಿ ಅದ್ಭುತವಾದಂಥ ರೀತಿಯಲ್ಲಿ ಗೊತ್ತಾಗ್ತದೆ ಪ್ರಿಯರ ದೇವ್ರ ಮಕ್ಕಳು. ಏನಂದರೆ ಇವರು ಯಹೂದ್ಯರು ಯಾರ ಸಂತಾನದ ಅಂದರೆ ಅಬ್ರಹಾಮನ ಸಂತಾನದವರೇ. ಆದರೆ ಯೇಸು ಪ್ರಭು ಅವರನ್ನು ಏನನ್ನು ಹೇಳ್ತಾ ಇದ್ದಾರೆ, ಏನು ಉತ್ತರ ಕೊಡ್ತಾ ಇದ್ದಾರೆ ಅಂತೇಳಿ ನೋಡುವಾಗ ನಮ್ಗೆ ಕ್ಲುಪ್ತವಾಗಿ ಅಲ್ಲಿ ಅರ್ಥ ಆಗುವಂಥ ಮಾತು ಪ್ರಿಯ. ಒಂದು ಸರಿ ನೋಡಿ, ಏನಂದರೆ 39ನೇ ವಚನ, ನೀವು ಅಬ್ರಹಾಮನ ಮಕ್ಕಳಾಗಿದ್ದರೆ ಅಬ್ರಹಾಮನು ಮಾಡಿದ ಕೃತ್ಯಗಳನ್ನು ಮಾಡುತ್ತಿದ್ದೀರಿ. ಏನು ಹೇಳ್ತಿದ್ರೆ ಪ್ರೇರೆ? ಯೇಸು ಪ್ರಭು ಏನು ಹೇಳ್ತಾ ಇದ್ದಾರೆ ಯಹೂದ್ಯರಿಗೆ, ನೀವು ಅಬ್ರಹಾಮನ ಮಕ್ಕಳಿಲ್ಲ, ನಿಜ ಸತ್ಯನೇ, ನೀವು ರಕ್ತ ಸಂಬಂಧಿ ನೋಡಬೇಕಾದ್ರೆ ಅಬ್ರಹಾಮನ ವಂಶದವರೇ, ಅಬ್ರಹಾಮನ ಸಂತಾನದವರೇ. ಆದರೆ ನಿಮ್ಗೆ ನಾವೊಂದು ಮಾತಾಡ್ತಾ ಏನು ಗೊತ್ತಾ, ನಾನು ಏನು ಮಾತಾಡ್ತೆ ಗೊತ್ತಾ ನಿಮಗೆ ಅಂದರೆ ಏನು ಹೇಳ್ತಿದ್ದಾರೆ ನೋಡಿ ಒಂದು ಸರಿ 39ನೇ ವಚನದ ಕೆಳಗಡೆ, ನೀವು ಅಬ್ರಹಾಮನ ಮಕ್ಕಳಾಗಿದ್ದರೆ ಅಬ್ರಹಾಮನು ಮಾಡಿದ ಕೃತ್ಯಗಳನ್ನು ಮಾಡುತ್ತಿದ್ದೀರಿ. ಅಬ್ರಹಾಮನು ಏನು ಕೃತ್ಯಗಳು ಮಾಡಿದ್ದನೋ, ಅಬ್ರಹಾಮನ ಏನಂತ ಮಾಡಿದ್ದನೋ ಅಂಥ ಕೃತ್ಯಗಳು ನೀವು ಮಾಡ್ತಾ ಇದ್ದೀರಿ. ಇಲ್ಲಿ ಚೆನ್ನಾಗಿ ನಾವು ಆಲೋಚನೆ ಮಾಡಬೇಕು. ಯಹೂದ್ಯರಿಗೆ ಯೇಸು ಪ್ರಭು ಏನಂತ ಉತ್ತರ ಕೊಡ್ತಾ ಇದ್ದಾರೆ? ಒಂದು ವೇಳೆ ನೀವು ಅಬ್ರಹಾಮನ ಮಕ್ಕಳಾಗಿದ್ದರೆ ಅಬ್ರಹಾಮನು ಮಾಡಿರ್ತಕ್ಕಂಥ ಕೃತ್ಯಗಳು, ಅಬ್ರಹಾಮನು ಮಾಡಿರ್ತಕ್ಕಂಥ ಕಾರ್ಯಗಳು, ಅಬ್ರಹಾಮನು ದೇವರಿಗೆ ಒಳಪಟ್ಟಿರುವಂಥ ರೀತಿ ನೋಡುವಾಗ ಅಬ್ರಹಾಮ ಮಾಡಿದ ಕೆಲಸಗಳು ನೀವು ಮಾಡ್ತಿದ್ದೀರಿ ಅಂತ ಹೇಳ್ತಿದ್ರು ಪ್ರಿಯರಾದ ದೇವ್ರ ಮಕ್ಕಳೇ. ಅಂದರೆ ಅಬ್ರಹಾಮನ ಜೀವಿತ ನೋಡುವಾಗ ಅಬ್ರಹಾಮನ ಜೀವಿತ ಯಾವ ರೀತಿಗಿದೆ ಅಂದರೆ, ದೇವರು ಅವರಿಗೆ ಏನಂತ ಹೇಳಿದ್ದಾರೋ ಹೇಳಿದ ಕೂಡಲೇ ಸಟ್ಟಂತೆ ದೇವರ ಮಾತಿಗೆ ವಿಧಿಯನಾಗಿದ್ದಾನೆ. ಅಬ್ರಹಾಮ ನಿನ್ನ ಬಂಧುವನ್ನು, ನಿನ್ನ ಸ್ವದೇಶವನ್ನು, ನಿನ್ನ ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಬಾ ಅಂದಾಗ ಏನು ಮಾತಾಡದೆ ಮೌನವಾಗಿ ಹೊರಗಡೆ ಬಂದಿದ್ದಾನೆ ಪ್ರಿಯರೇ. ನಿನ್ನ ಮಗನನ್ನು ನನಗೋಸ್ಕರ ಬಲಿ ಅರ್ಪಿಸಬೇಕಂತ ಹೇಳಿದಾಗ ಮೌನವಾಗಿ ಮಾತಾಡದೆ ಮಗನನ್ನೇ ಬಲಿ ಕೊಡೋದಕ್ಕೆ ಹೋಗಿದ್ದಾನೆ ಪ್ರಿಯರೇ. ಅಂದರೆ ಅವನು ನೀತಿವಂತನೆಂದು ನೆನೆಸಲ್ಪಟ್ಟಿದ್ದ. ಅಂದರೆ ದೇವರ ಮಾತಿಗೆ ವಿಧಿಯನಾಗಿ ದೇವರಿಗೆ ಒಳಗಾಗಿ ಬದುಕಿರ್ತಕ್ಕಂಥ ವ್ಯಕ್ತಿನೇ ಅಬ್ರಹಾಮನು. ಅಂಥ ಅಬ್ರಹಾಮನಿರ್ತಕ್ಕಂಥ ಗುಣಲಕ್ಷಣಗಳು, ಅಬ್ರಹಾಮನಿರ್ತಕ್ಕಂಥ ಕಾರ್ಯಗಳು, ಅಬ್ರಹಾಮನಿರ್ತಕ್ಕಂಥ ಕೃತ್ಯಗಳು ನಿಮ್ಮಲ್ಲಿ ಏನಾದರೂ ಇವೆಯಾ? ನೀವು ಅಬ್ರಹಾಮನ ಮಕ್ಕಳು ಅಂತ ಹೇಳ್ಕೊತಿದ್ದ ಸತ್ಯನೇ, ಆದರೆ ಅಬ್ರಹಾಮನಲ್ಲಿರ್ತಕ್ಕಂಥ ಕೃತ್ಯಗಳು, ಅಬ್ರಹಾಮನ ಮಾಡಿದ ಕಾರ್ಯಗಳು, ಕೃತ್ಯಗಳು ನಿಮ್ಮಲ್ಲಿ ಇದೆಯಾ? ದೇವ್ರ ಪ್ರಶ್ನೆ ಕೇಳ್ತಾರೆ. ಯಾರಿಗೆ ಅಂದರೆ ಯಹೂದ್ಯರಿಗೆ. ನೋಡಿ ಮತ್ತೊಂದು ಸಾರಿ, ನೀವು ಅಬ್ರಹಾಮನ ಮಕ್ಕಳಾಗಿದ್ದರೆ ಅಬ್ರಹಾಮನು ಮಾಡಿದ ಕೃತ್ಯಗಳನ್ನು ಮಾಡುತ್ತೀರಿ. ನೀವು ಹಾಗೆ ಮಾಡದೆ ದೇವರಿಂದ ಕೇಳಿದ ಸತ್ಯವನ್ನು ನಿಮಗೆ ಹೇಳಿದವನಾದ ನನ್ನನ್ನು ಕೊಲ್ಲುವುದಕ್ಕೆ ನೋಡುತ್ತೀರಿ. ಅಬ್ರಹಾಮನು ಹೀಗೆ ಮಾಡಲಿಲ್ಲ. ನಾನು ನಿಮಗೆ ಸತ್ಯವಾಗಿರ್ತಕ್ಕಂಥ ಮಾತುಗಳು ಹೇಳ್ತಾ ಇದ್ದೇನೆ, ಇರುವಂಥ ವಿಷಯಗಳನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ದೇವರ ವಾಕ್ಯವನ್ನು ಪ್ರಕಟಿಸುವಾಗ, ನಿಮಗೆ ಸತ್ಯವಾಕ್ಯ ಸಾರುವಾಗ ನೀವು ನನ್ನನ್ನೇ ಕಲ್ಲು ತಗೊಂಡು ಕೊಲ್ಲೋಕೆ ನೋಡ್ತಾ ಇದ್ದೀರಂದರೆ ನೀವು ಅಬ್ರಹಾಮನ ಸಂತಾನದವರಲ್ಲ. ನೀವು ಹೇಳ್ಕೊತಿದ್ದೀರಿ ನಿಜ, ಅಬ್ರಹಾಮನ ಸಂತಾನದವರು, ಅಬ್ರಹಾಮನ ವಂಶ ಅಂತ ಹೇಳ್ಕೊತಿದ್ದೀರಿ. ಆದರೆ ನೀವು ನನ್ನ ಸತ್ಯವಂತನಾದ ನನ್ನನ್ನು, ಅಂದರೆ ಕ್ರಿಸ್ತನ ಅಂತ ಹೇಳ್ಕೊಳ್ಳುವಂಥ ನನ್ನನ್ನು ಏನು ಮಾಡ್ತಿದ್ದೀರಿ? ಸತ್ಯವಾಕ್ಯ ಹೇಳುವಾಗ ಕಲ್ಲು ತಗೊಂಡು ನನ್ನನ್ನೇ ಕೊಲ್ಲೋಕೆ ನೋಡ್ತಿದ್ದೀರಿ ಅಂದರೆ ನೀವು ಅಬ್ರಹಾಮನ ಒಂದು ಕ್ರಿಯೆಗಳು ಮಾಡ್ತಾ ಇಲ್ಲ. ಅಬ್ರಹಾಮನು ಹೀಗೆ ಮಾಡಲಿಲ್ಲ, ನಿಮ್ಮ ಹಾಗೆ ಅಬ್ರಹಾಮನು ಮಾಡಿಲ್ಲ. ಅಬ್ರಹಾಮನು ಏನು ಮಾಡಿದ್ದಾನೆ ಅಂದರೆ ದೇವರ ಮಾತಿಗೆ ಒಳಪಟ್ಟಿದ್ದಾನೆ, ದೇವರು ಹೇಳುವಂಥ ಮಾತಿಗೆ ಒಳಪಟ್ಟಿದ್ದಾನೆ. ಆದರೆ ನನ್ನ ಮಾತಿಗೆ ನೀವು ಒಳಪಡ್ತಾ ಇಲ್ಲ ಅಂದರೆ ನೀವು ಅಬ್ರಹಾಮನು ಮಾಡುವಂಥ ಕೃತ್ಯಗಳು ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಸರ್ ನೋಡಿ ಕೆಳಗಡೆ ವಚನ 40ನೇ ವಚನ ಕೆಳಗಡೆ,
ಅಬ್ರಹಾಮನು ಹೀಗೆ ಮಾಡಲಿಲ್ಲ, ನೀವು ನಿಮ್ಮ ತಂದೆಯ ಕೃತ್ಯಗಳನ್ನು ಮಾಡುತ್ತೀರಿ ಎಂದನು. ಏನಂತ ಪ್ರಿಯರೇ, ಅಬ್ರಹಾಮನು ಹೀಗೆ ಮಾಡಲಿಲ್ಲ. ಅಬ್ರಹಾಮನ ಕೃತ್ಯಗಳು, ಅಬ್ರಹಾಮನ ಕಾರ್ಯಗಳು ಭಾಳ ಒಳ್ಳೆಯವಾಗಿದ್ದು, ಆದರೆ ನೀವು ಅಬ್ರಹಾಮನ ಮಕ್ಕಳನ್ನು ತಿಳ್ಕೊತಿದ್ರೆ ಆದರೆ ಅಬ್ರಹಾಮನ ಗುಣಗಳು ಒಂದೂ ಇಲ್ಲ. ಆದರೆ ನಿಮ್ಮ ತಂದೆ ಯಾರಾಗಿದೆ ಅಂತ ಹೇಳ್ತದೆ ನೋಡಿ ಒಂದು ಸಾರಿ. 41ನೇ ವಚನ, ನಿಮ್ಮ ತಂದೆಯ ಕೃತ್ಯಗಳನ್ನು ಮಾಡುತ್ತೀರಿ ಅಂದನು. ಅದಕ್ಕೆ ಅವರು, ನಾವು ಆಧಾರಕ್ಕೆ ಹುಟ್ಟಿದವರಲ್ಲ, ನಮಗೆ ಒಬ್ಬನೇ ತಂದೆ, ಆತನು ದೇವರೇ ಅಂದರು. ಅಂದರೆ ನಿಮ್ಮ ತಂದೆಯ ಕೃತ್ಯಗಳನ್ನು ಮಾಡುತ್ತೀರಿ. ನಿಮ್ಮ ತಂದೆಯ ಕೃತ್ಯಗಳು, ನಿಮ್ಮ ತಂದೆ ಅಬ್ರಹಾಮನ ತಿಳ್ಕೊಳ್ತಾ ಇದ್ದೀರಿ. ನೀವು ನಿಮ್ಮ ತಂದೆ ಅಬ್ರಹಾಮ್ ತಿಳ್ಕೊತೀರಿ. ಅಬ್ರಹಾಮನ ಕೃತ್ಯಗಳು ನಿಮ್ಮಲ್ಲಿ ಒಂದೂ ಇಲ್ಲ. ಅಬ್ರಹಾಮನ ಕೃತ್ಯಗಳು ನಿಮ್ಮಲ್ಲಿ ಒಂದೂ ಇಲ್ಲ. ನಿಮ್ಮ ತಂದೆಯ ಕೃತ್ಯಗಳು ಮಾಡ್ತಾಯಿದ್ರು ಅಂತ ಚೆನ್ನಾಗಿ ಆಲೋಚನೆ ಮಾಡ್ಕೊಂಡ್ರೆ, ನಿಮ್ಮ ತಂದೆ ಅಂದಾಗ ಅವ್ರು ಏನು ಆಲೋಚನೆ ಮಾಡ್ತಾರೆ ಅನ್ನೋದ, ನಾವು ಆಧಾರಕ್ಕೆ ಹುಟ್ಟಿದವರಲ್ಲ, ನಾವು ವ್ಯಭಿಚಾರಕ್ಕೆ ಹುಟ್ಟಿದವರಲ್ಲ, ನಮ್ಮ ದೇವರ ತಂದೆ ಅಂತ ತಿಳ್ಕೊತಿದ್ರು ಪ್ರೇರೆ. ಅದು ನಿಜವಾಗ್ಲೂ ಅವರು ನೋಡುವಾಗ, ಅವರ ಕಾರ್ಯಗಳು ನೋಡುವಾಗ, ಕೃತ್ಯಗಳು ನೋಡುವಾಗ ಯಾರ ಮಕ್ಕಳು ಅಂತ ಯೇಸು ಪ್ರಭು ಹೇಳ್ತಿದ್ದಾರೆ, ಯಾರ ಮಕ್ಕಳು ಹೇಳ್ತಿದ್ದಾರೆ ಒಂದು ಸಾರಿ ನೋಡಿ. 43ನೇ ವಚನ ನೋಡಿ. 43 ವಚನ ಕೆಳಗಡೆ, ಸೈತಾನನು ನಿಮ್ಮ 43-44 ನೋಡಿ. ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯ ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ಅಂದರೆ ಏನು ಯೇಸು ಪ್ರಭು ಏನು ಸ್ಥಾಪಿಸಿದರು? ಯಹೂದ್ಯರಿಗೆ ನಾವು ಅಬ್ರಹಾಮನ ಮಕ್ಕಳು, ಅಬ್ರಹಾಮನ ವಂಶದವರು ಅಂದಾಗ ಯೇಸು ಪ್ರಭು ಏನು ಸ್ಥಾಪಿಸ್ತಾ ಇದ್ದಾರೆ ಅಂದರೆ, ನೀವು ಅಬ್ರಹಾಮನ ಸಂತಾನದವರು ನಿಜ, ಆದರೆ ನಿಮ್ಮ ಕ್ರಿಯೆಗಳು, ನಿಮ್ಮ ಕಾರ್ಯಗಳು, ನೀವು ಮಾಡುವಂಥ ಮಾತುಗಳು, ನಿಮ್ಮ ನಟನೆಗಳು, ನಿಮ್ಮ ನೋಡುವಾಗ ನೀವು ಯಾರ ಮಕ್ಕಳನ್ನು ಗೊತ್ತಾಗುತ್ತದೆ, ನಿಮ್ಮ ತಂದೆಯ ದುರುಚ್ಛೆಗಳನ್ನು ಮಾಡುವಂಥವರಾಗಿದ್ದೀರಿ. ನಿಮ್ಮ ತಂದೆ ಯಾರು? ಸೈತಾನನು. ಇಲ್ಲಿ ಚೆನ್ನಾಗಿ ಆಲೋಚನೆ ಮಾಡಬೇಕು. ನೀವು ತಂದೆಯಿಂದ ಹುಟ್ಟಿದವರು, ನಿಮ್ಮ ಸೈತಾನನ ತಂದೆಯಿಂದ ಹುಟ್ಟಿದ ಅಂತ ಹೇಳ್ತಿದ್ರು. ಎಲ್ಲಿ ಅಂದರೆ 44ನೇ ವಚನ, ಸೈತಾನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದೀರಿ. ಯಾರ ತಂದೆಯಿಂದ? ಸೈತಾನನಿಂದ ಹುಟ್ಟಿದವರಾಗಿದ್ದೀರಿ. ಅಬ್ರಹಾಮನಿಂದ ಹುಟ್ಟಿದವರು ಅಲ್ಲವೇ ಅಲ್ಲ. ಒಂದು ಅಬ್ರಹಾಮನಿಂದ ಹುಟ್ಟಿದವರು ಆಗಿದ್ದರೆ ಅಬ್ರಹಾಮನು ಮಾಡಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ. ಆದರೆ ನೀವು ಯಾರ ಮಕ್ಕಳು? ಸೈತಾನನ ಮಕ್ಕಳು. ನಿಮ್ಮ ತಂದೆ ಯಾರು? ಸೈತಾನನು. ನೀವು ಸೈತಾನನಿಗೆ ಹುಟ್ಟಿದವರು. ಅದಕ್ಕೋಸ್ಕರನೇ ಸೈತಾನಿಗೆ ಒಳಪಟ್ಟು ಸೈತಾನನ ದುರುಚ್ಛೆಗಳನ್ನು ಮಾಡ್ತಾ ಇದ್ದೀರಿ. ಯಾಕಂದರೆ ಸೈತಾನನು ಆದಿಯಿಂದಲೂ ಕೊಲೆಗಾರನಾಗಿದ್ದಾನೆ, ಸುಳ್ಳುಗಾರನಾಗಿದ್ದಾನೆ, ಸುಳ್ಳಿಗೆ ಮೂಲ ಪುರುಷನಾಗಿದ್ದಾನೆ, ಮೋಸಗಾರನಾಗಿದ್ದಾನೆ. ಆ ಮೋಸಗಾರನು, ಆ ಸುಳ್ಳುಗಾರನು, ಆ ಕೊಲೆಗಾರನು ನಿಮ್ಮ ತಂದೆ, ನಿಮ್ಮ ತಂದೆಯ ಕೃತ್ಯಗಳನ್ನೇ ಮಾಡುತ್ತೀರಿ ಅಂಥೇಳಿ ಸುಪ್ರೀಂ ಹೇಳ್ತದ್ರ ಪ್ರಿಯರೇ. ಇಲ್ಲಿ ಏನು ಗೊತ್ತಾಗ್ತದ ಅಂದರೆ, ಕ್ರಿಯೆಗಳಿಂದ, ನಾವು ಮಾಡುವಂಥ ಕ್ರಿಯೆಗಳಿಂದ, ನಾವು ಮಾಡುವಂಥ ಪಾಪಗಳಿಂದ ಸೈತಾನನ ಇಷ್ಟಕ್ಕೆ, ಸೈತಾನನ ವಂಚನೆಗೆ ಬಿದ್ದು ಸೈತಾನ ಕುಯುಕ್ತಿಗಳನ್ನು, ಸೈತಾನ ಕಾರ್ಯಗಳನ್ನು, ಪಾಪದ ಕೃತ್ಯಗಳನ್ನು ಮಾಡುವಾಗ ದೇವರು ಎದಕ್ಕೆ ಹೋಲಿಸ್ತಾ ಇದ್ದಾರೆ ಅಂದರೆ, ನೀವು ಸೈತಾನನಿಂದ ಒಂದು ವೇಳೆ ರಕ್ತ ಸಂಬಂಧದಿಂದ ನೋಡಬೇಕಾದ್ರೆ ನೀವು ಆ ಅಬ್ರಹಾಮನ ಸಂತಾನದವರೇ ನಿಜ, ಆದರೆ ನಿಮ್ಮ ಕೃತ್ಯಗಳು ನೋಡಿದಾಗ ಏನಾಗಿದೆ? ಸೈತಾನನ ಕೃತ್ಯಗಳಾಗಿದೆ. ಅದಕ್ಕೆ ನೀವು ಸೈತಾನದ ಹುಟ್ಟಿದ್ದೇವರು ಅಂತ ಹೇಳ್ತಾ ಇದ್ದಾರೆ ಪ್ರಿಯರೇ. ಅರ್ಥ ಆಗತ್ತಪ್ಪ? ಯಾಕಂದರೆ ಇಲ್ಲಿ ನಾವು ಮ್ಯಾಲೆ ನೋಡಿದೇವಲ್ಲ, ನೀವು ಒಂದು ವೇಳೆ ಅಬ್ರಹಾಮನ ಮಕ್ಕಳಾಗಿದ್ದರೆ ಅಬ್ರಹಾಮನ ಕೃತ್ಯಗಳನ್ನು ಮಾಡ್ತೀರಿ. ನೀವು ಅಬ್ರಹಾಮನ ಮಕ್ಕಳು ಇಲ್ಲದ ಕಾರಣ ಯಾರು ಕೃತ್ಯಗಳು ಮಾಡ್ತೀರಿ? ನಿಮ್ಮ ತಂದೆಯ ಕೃತ್ಯಗಳು, ಅಂದರೆ ಸೈತಾನನ ಕೃತ್ಯಗಳು ಮಾಡ್ತಾ ಇದ್ದೀರಿ. ನೀವು ಅದಕ್ಕೆ ಸೈತಾನದಿಂದ ಹುಟ್ಟಿದವರು, ಸೈತಾನನ ಮಕ್ಕಳು ಅಂತ ಹೇಳ್ತಿದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳೇ. ಅರ್ಥ ಆಗತ್ತ ಪ್ರಿಯರೇ? ಅಂದರೆ ಇಲ್ಲಿ ಅದರಿಂದ ಸ್ಥಾಪಿಸ್ತಾ ಇದ್ದಾರೆ ಅಂದರೆ, ಕೃತ್ಯಗಳೆಂದು ನಾವೆಲ್ಲರೂ ಭೂಮಿ ತನ್ನ ಸರ್ವಮಾನವರು ದೇವರ ಮಕ್ಕಳೇ. ಆದರೆ ಸೈತಾನಿಗೆ ಒಳಪಟ್ಟು ಸೈತಾನ ಕೆಲಸವನ್ನು ಮಾಡುವಾಗ, ಸೈತಾನ ಒಳಪಟ್ಟಾಗ, ಸೈತಾನ ದುರುಚನೆ ನಡೆಸುವಾಗ ನಾವು ಯಾರ ಮಕ್ಕಳಾಗ್ತಿದ್ದೆವು? ಸೈತಾನನ ಮಕ್ಕಳಾಗ್ತಿದ್ದೆವು ಪ್ರಿಯರೇ. ಅದಕ್ಕೆ ಹೇಳ್ತಾರೆ ಯೆಹೂದ್ಯರಿಗೆ ಖಚಿತವಾಗಿ ತೋರಿಸಿದ್ರೆ, ನೀವು ಸೈತಾನನ ಮಕ್ಕಳು, ಸೈತಾನನ ಹುಟ್ಟಿದವರು. ನೀವು ರಕ್ತ ಸಂಬಂಧದ ನೋಡಬೇಕಾದ್ರೆ ಅಬ್ರಹಾಮನ ಸಂತಾನದವರೇ. ಕ್ರಿಯೆಗಳು ನೋಡಿದಾಗ ನೀವು ಸೈತಾನನ ಬೀಜದಿಂದ ಹುಟ್ಟಿದಂಥವ್ರು, ಅಂದರೆ ಸೈತಾನ ಕುಯುಕ್ತಿಗಳನ್ನು, ಸೈತಾನ ಮಾತಿಗೆ ಒಳಪಟ್ಟು ಸೈತಾನ ಇಷ್ಟವನ್ನು ನೆರವೇರಿಸುವಂಥವ್ರು ಹೇಳ್ತಾರೆ ಪ್ರಿಯರೇ. ಸೈತಾನ ಹುಟ್ಟಿದಂದರೆ ಅರ್ಥ ಏನಂದರೆ, ಅವನ ಕಾರ್ಯಗಳು,
ವ್ಯಭಿಚಾರ ಮಾಡುವಂಥದ್ದು, ಮೋಸ ಮಾಡುವಂಥದ್ದು, ಸುಳ್ಳು ಹೇಳುವಂಥದ್ದು, ಕೊಲೆ ಮಾಡುವಂಥದ್ದು, ಆಧಾರ ಮಾಡುವಂಥದ್ದು, ದೇವರಿಷ್ಟಕ್ಕೆ ವಿರೋಧ ಮಾಡುವಂಥದ್ದೇ ಸೈತಾನನ ಕೆಲಸ. ಆ ಸೈತಾನ ಕೆಲಸ ಮಾಡುವಂಥ ನಾವೆಲ್ಲರೂ ಏನಾಗ್ತೇವೆ? ಸೈತಾನನಿಗೆ ಮಕ್ಕಳಾಗ್ತೇವೆ ಅಂತೇಳಿ ಯೇಸು ಪ್ರಭು ಸ್ಥಾಪಿಸ್ತಿದ್ದಾರೆ ಪ್ರಿಯರೇ. ಅದೇ ಮಾತು ಅಲ್ಲಿ ಯೋಹಾನ ಬರೆದ ಮೊದಲನೇ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ಪ್ರಿಯರಲ್ಲ. ಮತ್ತೊಂದು ಸಲ ಒಳಗೆ ಬರ್ರಿ. ಯೋಹಾನ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ ಏನು ಬರೆಯಲ್ಪಟ್ಟಿದೆ ಅಲ್ಲಿ? ಯೋಹಾನ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ ಏನು ಬರೆಯಲ್ಪಟ್ಟಿದೆ ಅಂದರೆ, ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯೇನಂತೆ ನಾವು ಇರಬಾರದು. ಯಾವ ಕಾರಣದಿಂದ ಅವನನ್ನು ಕೊಂದು ಹಾಕಿದನು ಅಂದರೆ, ಕಾಯೇನನು ಹೇಬೇಲಿಗೆ ಯಾವ ಕಾರಣದಿಂದ ಕೊಂದು ಹಾಕ್ಯಾನ ಅಂದರೆ, ಆಮೇಲೆ ತುಂಬಿರುವಂಥದ್ದು ಏನಪ್ಪ ಅಂದರೆ, ಒಂದು ಕೋಪ, ಒಂದು ಅಸೂಯೆ, ಹೊಟ್ಟೆ ಕಿಚ್ಚು, ಜಾರತ್ವ, ಒಂದು ಮೋಸ, ಜಾರತ ತುಂಬಿಗೆ ಸೈತಾನ ವಂಚನೆಗೆ ಒಳ ಬಿದ್ದಿದ್ದಾನೆ. ಸೈತಾನ ಕಾರ್ಯ ತುಂಬಿಕೊಂಡಿದ್ದಾನೆ. ಬಿದ್ದಿರುವುದರಿಂದ ತಮ್ಮನನ್ನು ಕೊಂದು ಹಾಕಿದ್ದಾನೆ. ಯಾಕೆಂದರೆ ತನ್ನ ಹೃದಯದಲ್ಲಿ ಕೆಟ್ಟ ಆಲೋಚನೆ ತುಂಬಿ ಹೋಗಿದ್ದಾನೆ ಕಾಯೇನನು. ಅದಕ್ಕೆ ಹೇಳ್ತಿದ್ದಾರೆ ನೋಡಿ, ಯಾವ ಕಾರಣದಿಂದ ಅವನನ್ನು ಕೊಂದು ಹಾಕಿದಂದರೆ, ಅವನ ಹೊಟ್ಟೆಯಲ್ಲಿ ಭಾಳ ಕೋಪ ಇರೋದ್ರಿಂದ ತನ್ನ ಕೃತ್ಯಗಳು, ಕೆಟ್ಟಗಳು, ಒಳ್ಳೆ ಕ್ರಿಯೆಗಳು, ಒಳ್ಳೆ ಕೆಲಸಗಳು, ಒಳ್ಳೆ ಆಲೋಚನೆಗಳು ಕಾಯನಲ್ಲಿ ಹೊಂದಿಲ್ಲ ಅಂತ. ತನ್ನ ಕೃತ್ಯಗಳು ಕೆಟ್ಟಗಳು, ತಮ್ಮನ ಕೃತ್ಯಗಳು ನೀತಿಗೆ ಸರಿಯಾದವುಗಳು ಆಗಿದ್ದರಿಂದಲೇ. ಅಂದರೆ ತಮ್ಮನ ಯಾರು? ಹೇಬೇನ ಕ್ರಿಯೆಗಳು ಒಳ್ಳೆ ಕ್ರಿಯೆಗಳು, ನೀತಿಗೆ ಅನುಸಾರವಾಗಿದ್ದು. ಹೇಬೇನ ಕೃತ್ಯಗಳು ಹೇಗಿದ್ದು? ನೀತಿಗೆ ಅನುಸಾರವಿದ್ದು. ಹೇಬೇಲಿನ ಕೃತ್ಯಗಳು ನೀತಿಗೆ ಅನುಸಾರವಾಗಿದ್ದು. ಕಾಯೇನಂದು ಕೆಟ್ಟವುಗಳ. ಅಂದರೆ ಏನು ಗೊತ್ತಾಗುತ್ತಂದರೆ, ಎದರಿಂದ ಸ್ಥಾಪಿಸಲ್ಪಡ್ತದೆ ಅಂದರೆ, ತನ್ನ ಕೃತ್ಯಗಳಿಂದ, ತಮ್ಮ ಮಾಡುವಂಥ ಕ್ರಿಯೆಗಳ ಮೂಲಕ ನಾವು ದೇವರ ಮಕ್ಕಳ, ಸೈತಾನನ ಮಕ್ಕಳ ಅಂಥೇಳಿ ಗೊತ್ತಾಗ್ತದೆ ಪ್ರಿಯ. ಅಂದರೆ ನಾವು ಮಾಡೋ ಸೈತಾನಿಗೆ ಒಳಪಟ್ಟು ಬದುಕ್ತಾ ಇದ್ದಿದ್ದೇವಾ ಅಥವಾ ನಾವು ದೇವರಿಗೆ ಒಳಪಟ್ಟು ಬದುಕ್ತಾ ಇದ್ದಿದ್ದೇವಾ? ದೇವರಿಗೆ ಒಳಪಟ್ಟು ಬದುಕಿದರೆ ನಾವು ದೇವರ ಮಕ್ಕಳು. ಸೈತಾನನ ಮಾತಿಗೆ, ಸೈತಾನ ಇಷ್ಟ ಅನುಸಾರ ಬದುಕಿದರೆ ನಾವು ಸೈತಾನನ ಮಕ್ಕಳು. ಅಂದರೆ ಕ್ರಿಯೆಗಳಿಂದ ನಾವು ಸೈತಾನನ ಮಕ್ಕಳು. ಹೆತ್ತಿರುವಂಥದ್ದು ನಮ್ಮ ಸೃಷ್ಟಿಕರ ದೇವರು, ನಮ್ಮ ತಂದೆ ಎತ್ತಿದ್ದಾರೆ. ಆದರೆ ಕ್ರಿಯೆಗಳ ಮೂಲಕ ಬಂದಾಗ, ಸೈತಾನ ಕೃತ್ಯಗಳು ಮಾಡುವಾಗ ನಾವೇನು ಮಾಡ್ತಾ ಅಂದರೆ ಸೈತಾನನ ಮಕ್ಕಳಾಗ್ತಿದ್ದೇವೆ ಪ್ರಿಯ. ಚೆನ್ನಾಗಿ ಆಲೋಚನೆ ಮಾಡಬೇಕು. ಇದಕ್ಕೆ ಉತ್ತರ ಸಿಕ್ತಂತೇಳಿ ನಾವು ಭಾವಿಸ್ತೇನೆ ಪ್ರಿಯರೇ. ಯಾಕಂದರೆ ಕಾಯನಿಗೆ ಏನು ಗೊತ್ತಿರುತ್ತಂದರೆ, ಕಾಯನ ತಂದೆ ಯಾರು? ಅವನ ಕೃತ್ಯಗಳಿಂದ, ಅವನು ಮಾಡುವಂಥ ಕಾರ್ಯಗಳಿಂದ, ಅವನು ಮಾಡುವಂಥ ಕೃತ್ಯಗಳಿಂದ ಸೈತಾನನಿಗೆ ತಂದೆ ಆಗಿದ್ದಾನೆ. ಹೇಬೇಲನಿಗೆ ದೇವರು, ಆದಾಮನು ದೇವರು ತಂದೆ ಆಗಿದ್ದಾನೆ. ಅಂದರೆ ಕೃತ್ಯಗಳಿಂದ. ಅಂದರೆ ನಾವು ಏನು ಸಬ್ಜೆಕ್ಟ್ ಮಾತಾಡ್ತೀವಿ ಅಂದರೆ, ಕೆಡುಕನಿಂದ ಹುಟ್ಟಿದ್ದ ಕಾಯನಿಗೆ ತಂದೆ ಯಾರು ಅಂದಾಗ, ಅವನು ಮಾಡುವಂಥ ಕ್ರಿಯೆಗಳಿಂದ, ಅವನು ಮಾಡುವಂಥ ಕಾರ್ಯಗಳಿಂದ ಅವನಿಗೆ ತಂದೆ ಯಾರಾಗಿದ್ದಾರೆ? ಭೂಲೋಕದಲ್ಲಿ ಅವನು ಕೃತ್ಯಗಳ ಪ್ರಕಾರ ಆಗಿ ಕಾರ್ಯಗಳಿಂದ ಕಾಯನಿಗೆ ತಂದೆ ಸೈತಾನನು. ಆದರೆ ರಕ್ತ ಸಂಬಂಧವಾಗಿ ಹೆತ್ತಿದಂಥ ತಂದೆ ಯಾರು? ಆದಾಮನು. ಕ್ರಿಯೆಗಳಿಂದ ನೋಡುವಾಗ ಸೈತಾನನ ಮಗನು. ಆತ್ಮಿಕ ಒಂದು ಶರೀರ ರೀತಿಯಾಗಿ ಒಂದು ರಕ್ತ ಸಂಬಂಧಿಕ ನೋಡುವಾಗ ಯಾರ ಮಗನು? ಆದಾಮನ ಮಗನು ಪ್ರಿಯರೇ. ಯಾಕಂದರೆ ಆದಾಮನು ಕೂಡಿರುವಾಗಲೇ ಹೆತ್ತಿರ್ತಕ್ಕಂಥ ಮಗನು ಪ್ರಿಯರೇ. ಅಂದರೆ ನಾನು ಯಾವ ರೀತಿ ಜನ್ಮ ತಾಳಿದ್ದವನು, ಈ ಭೂಮಿ ಹತ್ರ ಎಲ್ಲರೂ ಯಾವ ರೀತಿ ಜನ್ಮ ತಾಳ್ತಿದ್ದಾರೋ, ಅಂದರೆ ನಮ್ಮ ತಂದೆ ಹೆತ್ತಿರೋದಕ್ಕೋಸ್ಕರ ಭೂಮಿ ಬಂದಿದ್ದೆವು. ಹಾಗೆ ಕಾಯನಿಗೆ ತಂದೆ ಯಾರು ಅಂದಾಗ, ರಕ್ತ ಸಂಬಂಧವಾಗಿ ಆಲೋಚನೆ ಮಾಡುವಾಗ, ರಕ್ತ ಸಂಬಂಧವಾಗಿ ನೋಡುವಾಗ ಕಾಯನ ತಂದೆ ಆದಾಮನು. ಕ್ರಿಯೆಗಳು ನೋಡುವಾಗ ಸೈತಾನನ ತಂದೆ ಕೂಡ ಆಗಿದ್ದಾನೆ ಪ್ರಿಯರೇ. ಅಂದರೆ ಕ್ರಿಯೆಗಳ ಮೂಲಕ ಸೈತಾನನ ಮಗ ಆಗಿದ್ದಾನೆ. ರಕ್ತ ಸಂಬಂಧಿಕ ನೋಡುವಾಗ ಆದಾಮನ ಮಗ ಆಗಿದ್ದಾನೆ. ಒಂದು ಸಾರಿ ನೋಡಿ, ಆದಿಕಾಂಡ 4ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡಿ ಯಾರ ಮಗ ಅಂಥೇಳಿ. ಆದಿಕಾಂಡ 4ನೇ ಅಧ್ಯಾಯ 1ನೇ ವಚನ. ಆ ಪುರುಷನು ತನ್ನ ಹೆಂಡತಿಯಾದ ಹವ್ವಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯೇನನ್ನು ಹೆತ್ತು. ಯಾರು ಕೂಡಿದ್ದಾರೆ? ತನ್ನ ಹೆಂಡತಿಯಾಗಿರ್ತಕ್ಕಂಥ ಹವ್ವಳನ್ನು ಆದಾಮನು ಕೂಡಿದಾಗ ಹುಟ್ಟಿದವರು ಯಾರು? ಕಾಯೇನು. ಅಂದರೆ ತಂದೆ ಯಾರು ಅವನಿಗೆ? ಶರೀರ ಸಂಬಂಧವಾಗಿ, ಅಂದರೆ ರಕ್ತ ಸಂಬಂಧವಾಗಿ ತಂದೆ ಯಾರು? ಆದಾಮನು. ಯಾರಿಗೆ? ಕಾಯನಿಗೆ. ಯಾರು ತಂದೆ? ಕಾಯನಿಗೆ ಆದಾಮನು ತಂದೆ ಪ್ರೇರಿ. ಯಾಕಂದರೆ ಅವನು ಕೂಡಿರೋದ್ರಿಂದ, ಹವ್ವಳಿಗೆ ಕೂಡಿರೋದ್ರಿಂದ, ತನ್ನ ಹೆಂಡತಿಯಾದ ಹವ್ವಳಿಗೆ ಕೂಡಿರೋದ್ರಿಂದ ಹುಟ್ಟಿರ್ತಕ್ಕಂಥ ಮಗನೇ ಕಾಯೇನು. ಅಂದರೆ ರಕ್ತ ಸಂಬಂಧಿಕವಾಗಿ ಹುಟ್ಟಿದವನು ಕಾಯೇನು ಪ್ರಿಯರೇ. ಕಾಯನಿಗೆ ತಂದೆ ಆದಾಮನು. ಕ್ರಿಯೆಗಳು ನೋಡುವಾಗ ತಂದೆ ಸೈತಾನನು ಅಂದಾಗ ಈ ರೀತಿ ನಾವು ಬೈಬಲನ್ನು ಪರಿಶೋಧನೆ ಮಾಡುವಾಗ ಅದ್ಭುತ ರೀತಿಯಲ್ಲಿ ಅರ್ಥ ಆಗ್ತದೆ ಪ್ರಿಯರ ದೇವ್ರ ಮಕ್ಕಳೇ. ಅದಕ್ಕೋಸ್ಕರ ಈ ದಿನ ಕ್ರೈಸ್ತರನ್ನು ಕರೆಯಪಡ್ತಕ್ಕಂಥ ನಾವು ಯಾರಿಗೆ ಹುಟ್ಟಿದ್ದೇವೆ ಅಂದರೆ ನಮ್ಮ ತಂದೆಗೆ ಹುಟ್ಟಿದ್ದೇವಾ? ಕ್ರಿಯೆಯ ಮೂಲಕ
ಸೈತಾನ ಹುಟ್ಟಿದ ಅಂತೇಳಿ ಈ ದಿನ ನಮ್ಮನ್ನು ನಾವು ಕೂಡ ಪರಿಶೋಧನೆ ಮಾಡಿಕೊಳ್ಬೇಕಾಗಿದೆ ಪ್ರಿಯರೇ. ಯಾಕಂದರೆ ದೇವರಿಂದ ಹುಟ್ಟಿದವನು ದೇವರ ಇಷ್ಟವನ್ನು ನೆರವೇರಿಸ್ತಾನೆ, ದೇವರಿಂದ ಹುಟ್ಟಿದವನು ದೇವರ ಕಾರ್ಯವನ್ನು ಮಾಡುತ್ತಾನೆ, ದೇವರಿಂದ ಹುಟ್ಟಿದವನು ದೇವರ ಸುವಾರ್ತೆಯನ್ನು ಮಾಡುತ್ತಾನೆ, ದೇವರಿಂದ ಹುಟ್ಟಿದವನು ದೇವರಿಗೆ ಮೆಚ್ಚುಗೆ ಹೊಂದ ಕಾರ್ಯಗಳನ್ನು ಮಾಡುತ್ತಾನೆ, ದೇವರಿಂದ ಹುಟ್ಟಿದವನು ದೇವರು ಸಂತೋಷ ಪಡುವ ರೀತಿಯಲ್ಲಿ ಬದುಕೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಸೈತಾನದಿಂದ ಹುಟ್ಟಿದವನು ಅಂದರೆ ಈ ಲೋಕದಲ್ಲಿ ಸೈತಾನ ದುರುಚ್ಛೆಗಳನ್ನು ಸೈತಾನ ರೀತಿ ಬದುಕುವಂಥವನು ಅಂದರೆ ಸುಳ್ಳುಗಾರನು, ಮೋಸಗಾರನು, ವಿಗ್ರಹಾರಾಧಕನು, ವ್ಯಭಿಚಾರಿ, ಕಳ್ಳನು, ಕದಿಮನು, ಕುಡುಕನಾಗಿ ಬದುಕುವಾಗ, ಸೈತಾನನ ಕಾರ್ಯವನ್ನು ಮಾಡುವಾಗ ಅವನು ಸೈತಾನನ ಮಗನಾಗ್ತಾನೆ. ಹಾಗಾಗಿ ಈ ದಿನ ನಾವು ಕ್ರೈಸ್ತರು ಅಂತ ಹೇಳಿಕೊಳ್ಳುವಂಥ ನಾವು ಸೈತಾನನ ಮಕ್ಕಳಾಗಿ ಬದುಕ್ತಾ ಇದ್ದಿದ್ದೇವ ಅಥವಾ ದೇವರ ಮಕ್ಕಳಾಗಿ ಬದುಕ್ತಾ ಇದ್ದಿದ್ದೇವ ಅಂಥೇಳಿ ನಮ್ಮನ್ನು ನಾವು ಇದನ್ನು ಪರಿಶೋಧನೆ ಮಾಡಿಕೊಳ್ಳೋಣ ಪ್ರಿಯರೇ. ಯಾಕಂದರೆ ದೇವರು ಅಂತ ಮಾತು ಅಂದರೆ ದೇವರಿಂದ ಹುಟ್ಟಿದವನು ದೇವರ ಕಾರ್ಯಗಳನ್ನು ಮಾಡುತ್ತಾನೆ, ದೇವರ ಕಾರ್ಯಗಳ ಮೇಲೆ ಮನಸ್ಸಿಡುತ್ತಾನೆ. ಸೈತಾನದಿಂದ ಹುಟ್ಟಿದವನು ಸೈತಾನನ ಮಾಡುವಂಥ ಕೆಟ್ಟ ಕಾರ್ಯಗಳ ಮೇಲೆ ಮನಸ್ಸಿಡುತ್ತಾನೆ. ನೀವು ದೇವರ ಮಕ್ಕಳಾಗಿದ್ದೀರಾ ಅಥವಾ ಸೈತಾನನ ಮಕ್ಕಳಾಗಿದ್ದಾರಾ ಅಂಥೇಳಿ ಈ ದಿನ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಂಡು ಸರಿಪಡಿಸ್ಕೊಳ್ಳಿ ತಮ್ಮ ಜೀವಿತ. ದೇವರನ್ನು ಎಲ್ಲರನ್ನು ಪ್ರೀತಿ ಮಾಡ್ತಿದ್ದಾರೆ. ಯಾಕಂದರೆ ಭೂಮಿ ತನ್ನ ಸರ್ವಮಾನವರು ದೇವರ ಮಕ್ಕಳು, ಎಲ್ಲರನ್ನು ಪ್ರೀತಿ ಮಾಡ್ತಾರೆ. ಎಲ್ಲರೂ ನನ್ನ ಮಕ್ಕಳು ನನ್ನ ಬಳಿಗೆ ಬರಬೇಕೆಂಬುದೇ ದೇವರ ಒಂದು ಉದ್ದೇಶ. ಅದಕ್ಕಾಗಿ ನಿಮ್ಮ ತಪ್ಪುಗಳನ್ನು ನಿಮ್ಮ ಪಾಪವನ್ನು ಒಪ್ಪಿಕೊಂಡು ಯೇಸು ಕ್ರಿಸ್ತನ ಮೂಲಕ ನಮಗೆ ಪಾಪ ಕ್ಷಮಾಪಣೆ ಇದೆ, ಯೇಸು ಕ್ರಿಸ್ತನ ಮೂಲಕ ನಮಗೆ ರಕ್ಷಣೆ ಇದೆ, ಯೇಸು ಕ್ರಿಸ್ತನ ಮೂಲಕನೇ ಪರಲೋಕ ಹೋಗೋ ಮಾರ್ಗ ಅಂತ ಯಾರೈತೋ ನಂಬಿ ತನ್ನನ್ನು ಪಾಪವನ್ನು ಬಿಟ್ಟುಕೊಟ್ಟು ಪಾಪದಿಂದ ಹೊರಗಡೆ ಯಾರೈತೋ ಬರ್ತಾರೋ ಅವರಿಗೆ ರಕ್ಷಣೆ ಇದೆ ಪ್ರಿಯರೇ. ರಕ್ಷಣೆ ಬೇಕಂದರೆ ಮಾರ್ಗ ಯೇಸು ಕ್ರಿಸ್ತರಾಗಿದ್ದಾರೆ ಅಂತ ಹೇಳಿ ನಾನು ಈ ಸಂದೇಶ ಕೊಡ್ತೇನೆ ಪ್ರಿಯರೇ. ಎಲ್ಲರೂ ಆಲೋಚನೆ ಮಾಡಿ ಸತ್ಯವನ್ನು ತಿಳ್ಕೊಂಡು ಸತ್ಯವನ್ನು ಸ್ವತಃ ಮಾಡಿಕೊಂಡು ಸತ್ಯ ನಿಮಗೆ ಬಿಡುಗಡೆ ಮಾಡ್ತದೆ ಪ್ರಿಯರೇ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾಗಿರ್ತಕ್ಕಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನಿಮಗೆ ವಂದನೆಗಳು ಸ್ತೋತ್ರಗಳನ್ನು ಸಮರ್ಪಿಸ್ತೇನೆ ತಂದೆಯಾಗಿರುವ ದೇವರೇ. ಇಲ್ಲಿವರೆಗೂ ನಿಮ್ಮ ಶ್ರೇಷ್ಠವಾದಂಥ ಮಾತುಗಳು ಜೀವಗಳ ಮಾತನ್ನು ತಿಳಿಸಿದಂತ ತಂದೆ. ಯಾಕಂದರೆ ಕೆಡುಕನಿಂದ ಹುಟ್ಟಿದ್ದ ಕಾಯೇನನಿಗೆ ತಂದೆ ಯಾರು, ಸೈತಾನನ ಆದಾಮನೆಂಬಂಥ ಒಂದು ವಿಷಯದಲ್ಲಿ ತಿಳಿಸಿದ್ದೀನಿ. ಯಾಕೆ ದೇವರೇ ಎಲ್ಲರನ್ನು ಜ್ಞಾಪಕ ಮಾಡ್ಕೊಂಡು ಪ್ರತಿಯೊಂದು ತಿಳ್ಕೊಂಡು ಕೃಪೆ ತೋರಿಸ್ರಿ. ಯಾಕಂದರೆ ನಾವು ಮಾಡುವಂಥ ಕಾರ್ಯಗಳಿಂದ ನಾವು ಮಾಡುವಂಥ ಒಂದು ಕೃತ್ಯಗಳಿಂದ ಸೈತಾನನ ಮಕ್ಕಳಾಗ್ತೇವೆ. ಅದರ ನಿಜವಾದ ತಂದೆ ಯಾರು ಅಂದರೆ ನೀವೇ ದೇವರೇ. ನೀವು ನಮ್ಮನ್ನು ಹೆತ್ತಿದ್ದಕ್ಕಾಗಿ ಲೋಕದಲ್ಲಿ ಬಂದಿದ್ದೇವೆ, ನೀವು ನಮಗೆ ಜನ್ಮ ಕೊಟ್ಟಿದ್ದಕ್ಕಾಗಿ, ನೀವು ನಮ್ಮನ್ನು ಅಂಗಗಳನ್ನು ರೂಪಿಸೋದಕ್ಕಾಗಿ, ತಾಯಿಗಳು ರೂಪಿಸೋದಕ್ಕಾಗಿ ನಾವು ಈ ಲೋಕಕ್ಕೆ ಬಂದಿದ್ದೇವೆ. ನಾವು ನಿನ್ನ ಮಕ್ಕಳು, ನೀನು ಹೆತ್ತಂಥ ಮಕ್ಕಳು, ನಮ್ಮ ತಂದೆ ನೀವೇ ದೇವರೇ ಅಂಥೇಳಿ ನಾವು ಅರ್ಥ ಮಾಡಿಕೊಳ್ಳುವ ಹಾಗೆ ಕೃಪೆ ತೋರಿಸಿ ಎಲ್ಲರನ್ನು ಕನಿಕರಿಸಿ ಎಲ್ಲರನ್ನೂ ಅರ್ಥ ಮಾಡಿಕೊಳ್ಳುವಂಥ ಜ್ಞಾನವನ್ನು ಇವಿಗೆ ಕೂಡ ತಂದೆ. ಯಾಕಂದರೆ ನಾವು ಕ್ರಿಯೆಗಳಿಂದ ಸೈತಾನನ ಮಕ್ಕಳಾಗ್ತಾ ಇದ್ದೇವಾ ಅಥವಾ ದೇವರ ಮಕ್ಕಳಾಗ್ತಂತೆ ತಮ್ಮನ್ನು ತಾವು ಪರಿಶೋಧನೆ ಮಾಡಿಕೊಂಡು ಸತ್ಯವಾದ ಅಸತ್ಯ ತಿಳಿದುಕೊಂಡು ಸತ್ಯದಲ್ಲಿ ಜೀವನ ಮಾಡ್ಲಿಕ್ಕಾಗುವಂತೆ ನಮ್ಮೆಲ್ಲರಿಗೂ ಕೃಪೆ ತೋರಿಸಿ ಅಂತೇಳಿ ಈ ಚಿಕ್ಕ ಪ್ರಾರ್ಥನೆ ಮನವಿ ನಿಮ್ಮ ಪಾದ ಹತ್ರ ಇಡುತ್ತಾ ಈ ಪ್ರಾರ್ಥನೆ ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆಗಿರುವ ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇವೆ ನಮ್ಮ ಪರಲೋಕದ ತಂದೆ. ಆಮೇನ್. ವಂದನೆಗಳು.